ಎಲ್ಲರಿಗೂ ನಮಸ್ಕಾರ. ಇದೀಗ ಕಾರ್ಯಕ್ರಮ ಪ್ರಾರಂಭ ಮಾಡೋ ಸಮಯ ಬಂದಿದೆ. ಅದಕ್ಕೂ ಮೊದಲು ಇವತ್ತಿನ ಕಾರ್ಯಕ್ರಮದಲ್ಲಿ ನರಸಿಂಹ ಅವರಿಗೆ ಪ್ರಶಸ್ತಿ ಕೊಡಲು ವಿಶೇಷ ಅತಿಥಿಯಾಗಿ ಆಗಮಿಸುತ್ತಿರುವವರು ಬೇರೆ ಯಾರೂ ಅಲ್ಲ, ನಿಮ್ಮೆಲ್ಲರ ನೆಚ್ಚಿನ ಇನ್ಸ್ಪೆಕ್ಟರ್ ಸತ್ಯ. ಯಾವನು ಸತ್ಯ? ಯಾವನು ಅಲ್ಲ ಕಣೋ, ಯಾವಳು. ಮುಚ್ಚ, ನಮ್ಮ ಅಣ್ಣನ ಜೈಲ್ ಕಳ್ಸೋ ತರ ಮಾಡಿದ್ ಇವರೇ ಪೊಲೀಸ್ ತಾನೆ? ಇವರೇ ಈ ನನ್ನ ಮಕ್ಕಳನ್ನ ಬಿಡಬಾರ್ದು. ಹಲೋ ಮೇಡಮ್. ಹಲೋ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ನರಸಿಂಹ ಇವೇ ಅಲ್ಲ? ಹೌದು. ನೈಸ್ ಟು ಮೀಟ್ ಯು. ಖುಷಿ ಆಯ್ತು ನಿಮ್ಮನ್ನು ಭೇಟಿಯಾಗಿ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸತ್ಯ ಅಂತ. ಯಾವೋನೋ ಅಲ್ಲ, ಯಾವೋಳೋ ಅಂತಾನೆ ಫೇಮಸ್ ಆಗಿರೋಂಥ ಸತ್ಯ. ನಾನು ಇಲ್ಲಿಗೆ ಮತ್ತೆ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ, ಆದ್ರೆ ನನ್ನ ಹಣೆಯಲ್ಲಿ ಇಲ್ಲಿಗೆ ಬರ್ತೀನಿ ಅಂತ ಬರ್ದಿತ್ತೇನೋ, ಹಾಗಾಗಿ ಬಂದಿದ್ದೀನಿ. ನನ್ನ ಹಾದಿಲೇ ನಡೀತಾ ಇರೋಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ ನರಸಿಂಹ ಅವರನ್ನ ಸನ್ಮಾನ ಮಾಡೋದಕ್ಕೆ ನನ್ನನ್ನು ಕರೆಸಿದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ತಾಕತ್ತಿನ ಜೊತೆ ನಿಯತ್ತು ಇರಬೇಕಾಗತ್ತೆ. ಆದ್ರೆ ಇತ್ತೀಚೆಗೆ ಕೆಲವ್ರಿಗೆ ನಿಯತ್ ಕಡಿಮೆ ಆಗೋಗಿದೆ. ಅದರಿಂದ ಜನರಿಗೆ ಪೊಲೀಸ್ ಮೇಲಿರುವಂತ ಮರ್ಯಾದೆನೂ ಕಡಿಮೆ ಆಗೋಗಿದೆ. ಅದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ ಅವರು ಕೆಲಸ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಉದ್ದೇಶ. ಹಾಗೆ ನಾನು ಸಾಧಾರಣ ಮೆಕ್ಯಾನಿಕ್ ಆಗಿದ್ದವಳು. ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀನಿ. ನನಗೆ ಸಮಸ್ಯೆ ಬಂದಿಲ್ಲ ಅಂತ ಏನಿಲ್ಲ, ಜೊತೆಗಿರೋರೆ ಬೇಡ ಅಂತ ಹೇಳಿದ್ರು, ನಿನಗೆ ಯಾಕೆ, ನಿನ್ ಕೈಯಲ್ಲಿ ಆಗಲ್ಲ ಅಂತಾನೂ ಹೇಳಿದ್ರು. ಆದ್ರೆ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ. ಇದೆಲ್ಲ ಸಾಧ್ಯ ಆಗ್ಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಶ್ರದ್ಧೆ ಇರಬೇಕು. ಯಾವ್ದ್ಯಾವ್ದೋ ಅಡ್ಡದಾರಿ ಹಿಡಿಯೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮಲ್ಲೇ ಫೇಕ್ ಸರ್ಟಿಫಿಕೇಟ್ ಮಾಡಿಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋ ಸುಳಿವು ಸಿಕ್ಕಿದೆ. ಯಾವನೊಬ್ಬ ಫೇಕ್ ಸರ್ಟಿಫಿಕೇಟ್ ಮಾಡಿ ಅದಕ್ಕೆ ಸೀಲ್ ಸಹ ಹಾಕಿ ಕೊಡ್ತಾ ಇದ್ದ, ಅವನನ್ನ ನಾವು ಅರೆಸ್ಟ್ ಮಾಡಿದ್ವಿ. ಈ ತರ ಮಾಡೋರೆಲ್ಲ ಯಾವತ್ತಾದ್ರೂ ಒಂದಿನ ಸಿಕ್ಕಾಕೊಳ್ಳೇಬೇಕು. ಯಾಕಂದ್ರೆ ಫೇಕ್ ಇಸ್ ಟೆಂಪರರಿ, ರಿಯಲ್ ಇಸ್ ಪರ್ಮನೆಂಟ್ ಅಲ್ವಾ? ನರಸಿಂಹ ಅವರೇ, ಮೇಡಮ್ ಬರಕ್ಕೆ ಹೇಳಿದ್ರಂತೆ. ಹೌದು ನರಸಿಂಹ, ಎಲ್ರೂ ಮುಂದೆ ಮಾತಾಡೋದು ಬೇಡ ಅಂತ ನಿಮ್ಮನೇಲಿ ಕರೆದೆ. ಎನಿಥಿಂಗ್ ಇಂಪಾರ್ಟೆಂಟ್ ಮೇಡಮ್? ಎಸ್, ನೀವು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಎಲ್ಲ ಕೇಳಿದ್ದೆ. ಅದರಲ್ಲೂ ಇತ್ತೀಚೆಗೆ ಸ್ಟೂಡೆಂಟ್ಸ್ ಡ್ರಗ್ಸ್ ಜಾಲನ ಪತ್ತೆ ಹಚ್ಚಿ ಅದ್ರಲ್ಲಿ ಶಾಮೀಲಾಗಿರೋರ್ನೆಲ್ಲ ಅರೆಸ್ಟ್ ಮಾಡಿದ್ರಲ್ಲ, ನಿಮ್ ಧೈರ್ಯ ಮೆಚ್ಚಲೇಬೇಕು. ಥ್ಯಾಂಕ್ ಯು ಮೇಡಮ್. ಡಿಪಾರ್ಟ್ಮೆಂಟ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಅಷ್ಟೇ. ನಂಬಿಕೆನ ಹಾಳು ಮಾಡೋ ಕೆಲಸ ನೀವು ಯಾವತ್ತೂ ಮಾಡಿಲ್ವಾ? ಏನ್ ಹೇಳ್ತಾ ಇದ್ದೀರಾ ಮೇಡಮ್? ನಾನು ಇಲ್ಲಿಗೆ ಬಂದಿರೋದು ನಿಮ್ಗೆ ಪ್ರಶಸ್ತಿ ಕೊಡೋದಕ್ಕಲ್ಲ, ನನ್ನ ಕೈಯಿಂದ ನಿನಗೆ ಬೇಡಿ ಹಾಕಿ ಅರೆಸ್ಟ್ ಮಾಡಿ. ಮೇಡಮ್ ಏನು ಹೇಳ್ತಾ ಇದ್ದೀರಾ? ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ?
ನೀನ್ ಮಾಡಿರೋದು ಬರೀ ತಪ್ಪಲ್ಲ, ಇಡೀ ಡಿಪಾರ್ಟ್ಮೆಂಟ್ಗೆ ನಂಬಿಕೆ ದ್ರೋಹ ಮಾಡಿದ್ಯಾ. ಅಂತ ನಾನೇನ್ ಮಾಡಿದೀನಿ ಮೇಡಮ್? ಇದೇನ್ ಗೊತ್ತಾ, ನೀನ್ ಪೊಲೀಸ್ ಆಗ್ಬೇಕು ಅಂತ ಡಿಸೈಡ್ ಮಾಡಿ ಫೇಲ್ ಆಗಿದ್ರು ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಂಡಿರೋಂತ ಫೇಕ್ ಸರ್ಟಿಫಿಕೇಟ್. ಮೇಡಮ್, ನಾನು ಕೊನೆ ಎಕ್ಸಾಮ್ ಬರೆಯೋ ದಿನ ನನ್ನ ಮೇಲೆ ಅಟ್ಯಾಕ್ ಆಗಿ ಚಾಕು ಚುಚ್ಚಿದ್ರು. ಆ ಕಾರಣಕ್ಕೆ ನನ್ನ ಬದಲು ಸಂಜೆ ನನ್ನ ಎಕ್ಸಾಮ್ ಬರಲು ಆ ಸಬ್ಜೆಕ್ಟಲ್ಲಿ ಮಾತ್ರ ನಾನು ಫೇಲ್ ಆಗ್ಬಿಟ್ಟೆ ಮೇಡಮ್. ಆ ವಿಷಯ ನಮ್ಮ ತಂದೆಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಫೇಕ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಪೊಲೀಸ್ ಆಫೀಸರ್ ಆಗಿದ್ದೆ. ಸತ್ಯ ಯಾವತ್ತಿದ್ರು ಈ ಸತ್ಯ ಗೊತ್ತಾಗ್ಲೇಬೇಕು. ನೀನ್ ಇಷ್ಟು ದಿನ ಮಾಡಿದ ಮೋಸಕ್ಕೆ ಇವತ್ತು ತಕ್ಕ ಶಿಕ್ಷೆ ಆಗ್ಲೇಬೇಕು. ಸಮಾಜ ದೃಷ್ಟಿಯಲ್ಲಿ ನೀನು ಒಳ್ಳೆ ಪೊಲೀಸ್ ಆಗಿದ್ರು, ಕಾನೂನಿನ ದೃಷ್ಟಿನಲ್ಲಿ ನೀನೊಬ್ಬ ಅಪರಾಧಿ. ನಿನ್ನನ್ನು ಸುಮ್ಮನೆ ಬಿಟ್ರೆ ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ. ಬಾ ಮೇಡಮ್, ನಮ್ಮ ತಂದೆ ತಾಯಿ ಬರ್ತಾ ಇದ್ದಾರೆ ಮೇಡಮ್. ದಯವಿಟ್ಟು ನನ್ನ ಅವ್ರ ಮುಂದೆ ಈ ಥರ ಕರ್ಕೊಂಡು ಹೋಗ್ಬೇಡಿ. ನಾನು ಪೊಲೀಸ್ ಆಗಬೇಕು ಅನ್ನೋದು ಅವ್ರ ದೊಡ್ಡ ಕನಸು ಮೇಡಮ್. ನನ್ನನ್ನು ಈ ಥರ ನೋಡಿದ್ರೆ ಅವ್ರ ಮನಸ್ಸು ಹೊಡೆದೋಗುತ್ತೆ.